ದೇವ್ರೆ, ಮೊದಲು ಸಲ ಒಂದು ಕೆಲಸ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಬೇಕು, ಸುಮ್ಮನೆ ನನ್ನ ಓಡಾಡಿಸ್ಬೇಡ ದೇವ್ರೆ. ಏಯ್ ಕಳ್ಳ, ನನ್ನ ಬ್ಯಾಗು, ಅಯ್ಯೋ ನನ್ನ ಬ್ಯಾಗ್ ಕೊಡೋ. ಏಯ್ ಕಳ್ಳ, ಬ್ಯಾಗ್ ಕೊಡೋ ನಂದು. ಏಯ್ ಕಳ್ಳ ಕಳ್ಳ, ನನ್ನ ಬ್ಯಾಗ್ ಕೊಡೋ. ಅಯ್ಯೋ ಏನೋ ನಿನ್ನ ಹತ್ರ ನೋಡೋದು ನನ್ನ. ಅಯ್ಯೋ ಏನು ಮಾಡ್ತಿದ್ಯಾ? ನಾನೇನ್ ಮಾಡ್ದೆ? ಒಂದ್ ಕಳ್ಳ ನನ್ ಬ್ಯಾಗ್ ಕಿತ್ಕೊಂಡದ, ಅದನ್ನ ತಗೊಂಡೋಗಿ ನಿನ್ ಕತ್ತಿಗಾಗ್ದ, ಅದನ್ನ ಎತ್ಕೊಳಕ್ ಇಲ್ಲಿಗೆ ಕೈ ಬಂದೆ. ಎತ್ತು. ನನ್ ಕತ್ತಿಗೆ ಹಾಕದ್ನ, ಸೊ ನನ್ನ ಹಿಡ್ಕೊಂಡು ಉರುಳ್ಬೇಕಿತ್ತಾ? ಹಂಗೆಲ್ಲ ಹೇಳ್ಬೇಡ. ನಿನ್ನ ತಪ್ಪು ಹಿಡ್ಕೊಂಡಿದ್ದು ಸತ್ಯನೇ, ಆದ್ರೆ ಉಳ್ಕೊಂಡ್ ಬಿದ್ದಿದ್ದು ನೀನು. ಈ ವಯಸ್ಸಲ್ಲಿ ಇಷ್ಟೊಂದು ಉಳ್ಳುಬಾರ್ದಮ್ಮ. ಯಾರಯ್ಯ ನಿನ್ನ ನಡು ರಸ್ತೆಲಿ ಬರೋ ಕೇಳಿದ್ದು? ಅದೊಂದು ದೊಡ್ಡ ಕಥೆ ಅಮ್ಮ. ಮನಸ್ ಬಿಚ್ಚಿ ಮಾತಾಡೋದಕ್ಕೆ ಈ ತರ ಸೌಕರ್ಯವಾಗಿರೋ ಜಾಗ ಇವತ್ತವರೆಗೂ ಸಿಕ್ಕೇ ಇರ್ಲಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ನಿನ್ಗೆ ಮುನ್ವಾಗಿ ಬರುತ್ತಾ? ಏನಯ್ಯ ನಡಿ ರೋಡಲ್ಲಿ ಲೈನ್ ಹೊಡಿತಿದ್ಯಾ? ಇಲ್ಲ ಇಲ್ಲ, ನಾನು ಇವ್ರ ಜೊತೆ ಫ್ಯಾಮಿಲಿ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದೀನಿ. ಬರ್ತೀಯಾ? ಬರ್ಲಾ? ಅಯ್ಯ ನೀನ್ ಅವಾಗ ಇಲ್ಲಿ ನೋಡು, ಜೀವನ ಅನ್ನೋದು ಬೇಸಿಗೆಗಾಲದಲ್ಲಿ ಸುಡ್ತಾ ಇರೋ ಟೈರ್ ತರ. ಅದ್ರಲ್ಲಿ ನಿಂಗೆ ಏನಾದ್ರು ಅಬ್ಜೆಕ್ಷನ್ ಇದೆಯಾ? ಅಲ್ಲ, ಏನಾದ್ರು ಕಮೆಂಟ್ ಇದ್ರೆ ಹೇಳು. ನಿನಗೇನ್ ಹುಚ್ಚ? ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಡು ರೋಡಲ್ಲಿ ಕೂತ್ಕೊಂಡು ತತ್ವ ಹೇಳ್ತೀಯಾ? ಏನೋ ತತ್ವನ? ಐ ಹೋಗ್ತೀರಾ? ಹೋಗೋ, ಉಪದೇಶ ಮಾಡೋಕ್ ಬರ್ತಾನೆ. ತಗೊಳ್ಳಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಮ್ಯಾನೇಜರ್ನ ನೋಡಬಹುದಾ? ನೀವು? ಸೂರ್ಯನಾರಾಯಣ. ಜಸ್ಟ್ ಎ ಮಿನಿಟ್. ಓ, ನಿಮಗೆ ಒಬ್ರು ವಿಸಿಟರ್ ಇದ್ದಾರೆ, ಒನ್ ಮಿಸ್ಟರ್ ಸೂರ್ಯನಾರಾಯಣ. ಓಕೆ ಓಕೆ ಸರ್, ಹೋಗಿ. ಓ, ಮೇ ಐ ಕಮ್ ಇನ್ ಸರ್? ಎಸ್ ಕಮೇನ್. ಸೂರ್ಯನಾರಾಯಣ ಅದಲ್ವ ಹೆಸರು? ಹಾ ಹೌದು ಸರ್. ಕುತ್ಕೊಳ್ಳಿ. ಓ, ನಿಮಗ್ ಪಂಚುಯಾಲಿಟಿ ಇಲ್ಲ ಅನ್ಸುತ್ತಲ್ಲ? ಅದು ಬೆಳಿಗ್ಗೆ ನಾನು ಬರೋ ದಾರಿಯಲ್ಲಿ ಕಳ್ಳ ನನ್ನ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟ ಸರ್. ಅದಕ್ಕೆ ಅವನ ಹಿಂದೆ ನಾನು ನೋಡೋಗ್ಬೇಕಾಯ್ತು ಸರ್. ನೀವೇನಕ್ಕೆ ಮತ್ತೆ ಅವನಿಂದೆ ಓಡೋದ್ರಿ? ಅಲ್ಲ, ಅದು ಈ ಸರ್ಟಿಫಿಕೇಟ್ ಎಲ್ಲ ಆ ಬ್ಯಾಗ್ ಒಳಗಡೆನೆ ಇತ್ತು ಸರ್. ಹಾ ಸರ್, ತುಂಬಾ ಕಷ್ಟವಾಗಿರೋ ಕ್ವಶನ್ಸ್ ಎಲ್ಲ ಕೇಳಬೇಡಿ ಸರ್. ಓದಿದ್ದೆಲ್ಲ ಓಡ್ಬೇಕಾದ್ರೆ ಮರ್ತೋಗ್ಬಿಡ್ತು. ಚೆನ್ನಾಗಿ ಹಾಡು ಹೇಳ್ತೀರಲ್ಲ ನೀವು? ಹೌದು ಸರ್. ಯಾವುದೇ ಕೆಲಸ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ ಸರ್. ಯಾವ್ದೋ ಕೆಲಸ ಮಾಡೋದಕ್ಕೆ ನೀನ್ ಹಾಡು ಕಲ್ತ್ಕೊಂಡ? ಅದು ಗೊತ್ತಿಲ್ಲದೆ ಮಾಡಿರೋ ವಿಷಯ ಸರ್. ಹಂಗ ಹೇಳಲೇಬಾರ್ದು. ಈ ವಿಷಯ ಎಲ್ಲ ಹೇಳೋದು ಯಾರಿಗೂ ಸಿಗದೆ ಇರುವಂತ ಅವಕಾಶ. ಅದು ದೇವರಾಶೀರ್ವಾದ. ಹೇಳಿದ್ ಮತ್ತೆ ವಾಪಸ್ ತಗೊಂತೀನಿ. ಈ ಕೃಷ್ಣ ನೀ ಬೇಗನೆ ಬಾರೋ ಕೀರ್ತನೆ ಯಾವ ರಾಗದಲ್ಲಿದೆ? ಯಮುನಾ ಕಲ್ಯಾಣಿ. ನಿಜನಾ? ನಿಜ ಸರ್. ಅದು ಸುಳ್ಳಾದ್ರೆ? ನೀವ್ ಯಾವ ರಾಗ ಹೇಳಿದ್ರು ನಾನು ಒಪ್ಕೋತೀನಿ ಸರ್. ಅಂತ ಪರಿಸ್ಥಿತಿಲೇ ಇದೀನಿ ನಾನೀಗ. ಆದ್ರೆ ನೀವ್ ಹೇಳಿದೆ ನಿಜ. ಏನೋ ಹೆಂಗೋ ಇನ್ಮೇಲೆ ಸೂರ್ಯನಾರಾಯಣ ಲೋನ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾನೆ ಸರ್. ನಿಮ್ ದೇವ್ರ ಕಾಪಾಡ್ಲಿ ಸರ್. ಹಂಗೆ ಇರ್ಲಿ. ನಿಮ್ಗೆ ಇಲ್ಲಿ ಕೆಲಸ ಕೊಡ್ತಿರೋದಕ್ಕೆ ಕಾರಣ ಏನ್ ಗೊತ್ತಾ? ಇಲ್ಲ, ನೀವು ಸಂಗೀತ ಪ್ರಿಯರು. ಸಂಗೀತ ಅಭ್ಯಾಸ ಇರೋರು ಇಲ್ಲಿ ಯಾರು ಇಲ್ಲ. ಈ ಕಂಪ್ಯೂಟರ್, ಲೋನು, ಹಣ ಹುಚ್ಚಿಡಿಸ್ತಾ ಇದೆ ನನ್ಗೆ. ಅದಕ್ಕಾಗಿ ನೀನು ಸ್ವಲ್ಪ ಟೈಮು ನನಗೋಸ್ಕರ ಸ್ಪೆಂಡ್ ಮಾಡ್ಬೇಕಾಗತ್ತೆ ಹಾಡು ಹೇಳೋದಕ್ಕೆ. ಓ ಸರ್, ನೀವ್ ಯಾವಾಗ ಕೇಳಿದ್ರು ನಾನು ಬಂದು ಹಾಡು ಹೇಳ್ತೀನಿ. ಹಂಗಂದ್ರೆ ನಾನು ಇವಾಗೇ ಹಾಡೋದಕ್ಕೆ ಹೇಳ್ತೀನಿ. ನಿಮ್ಮ ಹಾಡನ್ನ ನಾನು ಇವಾಗೇ ಕೇಳಬೇಕು ಸರ್. ಈ ಸಮಯದಲ್ಲಿ ಕಚೇರಿ ಕೀರ್ತನ ಅವಶ್ಯಕತೆ ಇಲ್ಲ. ಲೈಟ್ ಆಗಿ ಒಂದು ಹಾಡು. ಏನೋ ಸರ್. ಕ್ಷಮಿಸ್ಬಿಡಿ. ಸಾಲೆ ಕುತ್ತೆ, ನಿನ್ಗ್ಯಾರೋ ಬಾಂಬೆಯಿಂದ ಈಗ ಇಲ್ಲಿ ಬರಕ್ ಹೇಳಿದ್ದು? ನೀನು ನಿನ್ ಮಗನಿಂದ ನನ್ಗೆ ಲಾಸ್ ಆಗಿರೋದು ಕೋಟಿಗಟ್ಲೆ ಇರೋ ಜಮೀನು. ಚರಿಯನ್ ಜೊತೆ ನೇರವಾಗಿ ಜಗಳ ಆಡೋದಕ್ಕೆ ಆಗಲ್ಲ ಅಂತಲ್ಲ ನಿನ್ನಂತವ್ರನ್ನ ಸೆಂಟ್ರಲ್ ಇಟ್ಕೊಂಡು ಆಟ ಆಡಿದ್ದು. ಮಾಫ್ ಕರೋ ಭಯ್ಯ. ನನ್ನ ನೀನು ಕೆಟ್ಟವನ್ ಮಾಡ್ಬೇಡ ಹೇಳ್ತಾ ಇದ್ದೀನಿ. ಮರ್ಯಾದೆಗೆ ಹೋಗ್ತಿರು. ಯಾವಾಗ ನೋಡಿದ್ರು ಆ ನಾಯಿ ಮುಂದೆ ಸೋತೋಗಂತ ಈ ಗುಣ ನೋಡ್ತಿದ್ರೇನೆ ನನಗೆ. ನೀವ್ ಒಂದ್ಸಲ ಹೂ ಅಂದ್ರೆ
ನಿಮ್ ಕಣ್ಣಲ್ಲಿ ಬಿದ್ದಿರೋ ಆ ಧೂಳ್ನ ಒಂದೇ ಸಲಕ್ಕೆ ನಾನು ಸರಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ಕತ್ತರಿಸೋದು ಕೊಲೆ ಎಲ್ಲ ತುಂಬಾ ಮಾಡಾಯ್ತು. ಇನ್ನ ಅದೆಲ್ಲ ಮಾಡಬಾರ್ದು. ಆಟ ಆಡ್ಬೇಕು. ಅವನ್ನ ಇಟ್ಕೊಂಡು, ಆ ಚರ್ಯನ್ ಇಟ್ಕೊಂಡೇ ಆಟ ಆಡ್ಬೇಕು. ಸೂರ್ಯ, ಎಸ್. ಮ್ಯಾನೇಜರ್ ಕರೀತಾ ಇದ್ದಾರೆ. ಓ, ಒಳಗ್ ಬಾಪ. ಓ. ನೀನೇನಪ್ಪ ಶಿಲೆ ತರ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ಬಾ ಒಳಗೆ. ಬಂದೆ ಸರ್. ನಾನಿನ್ನ ಕರೆದಿದ್ದು ಆ. ಇವ್ರನ್ನ ಪರಿಚಯ ಮಾಡ್ಸೋದಿಕ್ಕೆ. ಇದು ಮಾಯಾ, FM ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾರೆ ನೋಡು. ನಮ್ಮ ಸ್ಟೇಟ್ ಅಲ್ಲಿ ಮುಕ್ಕಲ್ ಭಾಗದ ಜನಕ್ಕೆ ಇವ್ರ ಪರಿಚಯ ಆಗಿರೋದು ಇವ್ರ ಧ್ವನಿಯಿಂದಾನೆ. ಸೂರ್ಯ, ನೀವು ಕೇಳಿಲ್ವಾ ನಿಮ್ಮ ಚಾಯ್ಸ್ ಶುಭೋದಯ ಎಲ್ಲ? ಆ ಮಾಯನ ಈ ಮಾಯ. ಹೌದು, ನಿಮ್ ಬಗ್ಗೆ ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ಅವ್ರ ಹತ್ರ ಹೇಳಿದೀನಿ. ಅದಕ್ಕೆ ಇವಾಗ ನೇರವಾಗಿ ಕರೆಸಿದ್ದು. ಇವರು ಸೂರ್ಯನಾರಾಯಣ. ಹಲೋ. ನನಗೆ ಅವ್ರು ಮುಂಚೆಯಿಂದನೂ ಗೊತ್ತು. ಹಾಗಾದ್ರೆ ಸೂರ್ಯನ್ ಕಚೇರಿ ಕೇಳಿದೀರಾ? ಕಚೇರಿ ಎಲ್ಲ ಗೊತ್ತಿಲ್ಲ, ನಡು ರೋಡಲ್ಲಿ ನೋಡ್ದಾಗಿಂದ. ನಡು ರೋಡಲ್ಲ ಅಂದ್ರೆ ಇವನೇನ್ ಭಿಕ್ಷುಕನ? ಅಲ್ಲಲ್ಲ ಸರ್, ಫಸ್ಟ್ ಟೈಮ್ ನಾನು ಇಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಒಬ್ಬ ಕಳ ನನ್ನ ಬ್ಯಾಗ್ ಕಿತ್ಕೊಂಡೋದಂತ ನಾನು ನಿಮ್ಮ ಹತ್ರ ಹೇಳ್ತಿದ್ನಲ್ಲ. ಇವ್ರ ಬ್ಯಾಗ್ ಕಿತ್ಕೊಂಡು ನೋಡಿದ್ದು ಮತ್ತೆ? ಅಲ್ಲಲ್ಲ, ಎತ್ಕೊಂಡೋಗಿದ್ ಬ್ಯಾಗು ಇವ್ರ ಕತ್ತಲ್ಲಿ ಬಂದಿದ್ದಿತ್ತು. ಓ ಹಂಗೆ. ಹೌದೌದೌದು. ಇಲ್ಲಿ ನೋಡಿ ಸೂರ್ಯ, ಮಾಯಾ ಚೆನ್ನಾಗಿ ಆಡ್ತಾಳೆ. ನಮ್ಮ ಸ್ಟಾಫ್ ನ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಹೋದ್ ವರ್ಷ ಮಾಯಾ ಸಿಂಗಿಂಗ್ ಮೇನ್ ಹೈಲೈಟ್. ಹೌದಾ? ಮತ್ತೆ ನಾವು ಒಂದೇ ಊರು, ಪಕ್ಕದ ಮನೆಯವರೇ. ಹೌದಾ? ತುಂಬಾ ಸಂತೋಷ. ಮಾಯಾ ಅವ್ರನ್ನ ಪರಿಚಯ ಮಾಡಿಸಿದ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆಮೇಲೆ ಮಾಯಾ ಅವ್ರ ಸಹಾಯ ಕೂಡ ನನಗೆ ಬೇಕಾಗುತ್ತಲ್ವಾ? ಅಯ್ಯೋ, ಬೇರೆ ಏನಿಲ್ಲ, ಹೊಸ ಕ್ಲೈಂಟ್ಸ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ಅಷ್ಟೇ. ಖಂಡಿತ ಟ್ರೈ ಮಾಡ್ತೀನಿ. ಸರಿ, ನಾನು ಬರ್ತೀನಿ ಸರ್. ಎಕ್ಸ್ಕ್ಯೂಸ್ ಮೀ, ನನ್ನ ಕಾರ್ಡು. ಥ್ಯಾಂಕ್ಸ್. ಓಕೆ ಸರ್. ಸರಿ ಮಾ. ತುಂಬಾ ಥ್ಯಾಂಕ್ಸ್ ಸರ್. ಏನಕ್ಕಪ್ಪ? ತುಂಬಾ ಜನ ಲೋನ್ ತಗೋತಾರ, ಅದಕ್ಕೆ. ಯಾರು? ನಾನ್ ನೆನ್ಪಿಲ್ವಾ? ಇಲ್ಲ. ನಾನ್ ತಾನೇ ಈಗ ಬಂದಿದ್ದು. ಹೌದಾ? ಹಾ, ನಿಜವಾಗ್ಲೂ ನೀನ್ ಯಾರು? ಸೂರ್ಯನಾರಾಯಣ್ ಸರಿ ಅವ್ರು ಇದಾರಾ? ಸೂರ್ಯನಾರಾಯಣ ಚರಿಯನ್ನ ಆತರ ಯಾರು ಇಲ್ಲ. ಅಲ್ಲಲ್ಲ, ನಾನ್ ಸೂರ್ಯನಾರಾಯಣ ಚರಿ ಅವ್ರು ಇದಾರಾ ಅಂತ ಕೇಳ್ದೆ. ಹಾ, ಹಾಗ್ ಬಿಡಿಸಿ ಹೇಳು. ಇದ್ರೆ ಒಂದ್ಸಲ ನೋಡ್ಬೇಕಿತ್ತು. ಒಂದ್ಸರಿ ನೋಡ್ಬೇಕಾ? ಒಂದ್ಸರಿ ಬನ್ನಿ ಹಾಗಾದ್ರೆ. ಅಲ್ಲ, ಚರಿಯನ್ ಸರ್ನ ಚರಿಯನ್ ಅಂತ ಕರೆಯೋ ಲೆವೆಲ್ಗೆ ನೀವು ಕ್ಲೋಸಾ? ನನ್ನ ಹೆಸರು ಅಬ್ದು. ನೀವು ಯಾವಾಗ್ಲಾದ್ರೂ ಕರಿಬೇಕು ಅಂದ್ರೆ ಅಬ್ದು ಬಾಯ್ ಅಂತ ಕರೆದ್ರೆ ಸಾಕು. ಕೂತ್ಕೊಳ್ಳಿ. ಆಹಾ, ಲೇ ನೀನ್ ಬಂದ್ಬಿಟ್ಟೇನೋ? ಇಷ್ಟ್ ಲೇಟ್ ಆಯ್ತಲ್ಲ, ನಾನ್ ಅನ್ಕೊಂಡೆ ನೀನ್ ಬರೋದಿಲ್ವೇನೋ ಅಂತ. ಹ್ಯಾಲಿಸ್, ಇಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡು. ಇವನೇ ನಾನು ಹೇಳ್ತಿದ್ನಲ್ಲ, ನನ್ನ ಫ್ರೆಂಡ್ ಸೂರ್ಯ. ಇವಳು ನನ್ನ ಹೆಂಡತಿ ಆಲನ್. ಇವಳು ನನ್ನ ಮುದ್ದಿನ ಮಗಳು ಮರಿಯಾ. ಹಲೋ ಅಂಕಲ್. ನಿನ್ನೆ ಇಡೀ ದಿನ ನಿಮ್ ಬಗ್ಗೆ ಮತ್ತೆ ನಿಮ್ ಮನೆಯವ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅಬ್ದುಬಾಯ್, ಓ. ನಾನೊಂದ್ ಕಾಲದಲ್ಲಿ ಒಳ್ಳೆ ಊಟ ಬೇಕು ಅಂದ್ರೆ ಮತ್ತೆ ಓದ್ಕೊಳ್ಳೋದಕ್ಕೆ ನಾನು ಹೋಗ್ತಿದ್ದು ಇವ್ರ ಮನೆಗೇನೆ. ಲೇ, ನಾನ್ ನಿಮ್ಮನೆಗೆ ಅಲ್ವೇನೋ ಬರ್ತಿದ್ದು. ಸೂರ್ಯ ಅವ್ರಿಗೆ ಕುಡಿಯಕ್ಕೆ ಏನಾದ್ರು ತಣ್ಣಗೆ ತಣ್ಣಗಿರೋದ ಇವನ್ಗ? ನೀನು ಇವನ್ ಗಂಟಲ್ನೆಲ್ಲ ಹಾಳು ಮಾಡ್ಬಿಡ್ತೀಯ. ಮಳೆ ಬಿಸ್ಲು ಇಲ್ಲ ಅಂದ್ರೂ ಕೊಡೆ ಹಿಡ್ಕೊಂಡು ಓಡಾಡೋ ದೇಹ ಇದು. ಅಯ್ಯೋ, ಮೈಗ್ ಹುಷಾರಿಲ್ವಾ? ಅಬ್ದುಬಾಯ್ ಹುಷಾರಾಗೆ ಇದ್ದಾನೆ. ಇವನು ನಮ್ ಕಾಲೇಜಿನ ಯೇಸುದಾಸ್. ಯೇಸುದಾಸ? ಓ, ನಮ್ XMLA. ಅಯ್ಯೋ ಅಬ್ದುಬಾಯ್, ಸ್ವಲ್ಪ ಸುಮ್ನಿರ್ತೀಯಾ? ಆಲಿಸ್, ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬಾ, ಹೋಗು. ಸರಿ. ಒಂದ್ ನಿಮಿಷ. ಲೇ, ನನ್ ಹೆಂಡತಿ ಬಗ್ಗೆ ಇನ್ನೊಂದ್ ವಿಷಯ ಹೇಳಿಲ್ಲ. ಇವಳು ಸೂಪರ್ ಶೆಫ್ ಕಣೋ. ಅಯ್ಯೋ ಸುಮ್ಮನಿರಿ. ಬರೋ. ಹೇಳೋ, ಮನೇಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅದ್ ಸರಿ, ನೀನೆಲ್ಲ ಉಳ್ಕೊಂಡಿದ್ಯಾ? ಇಲ್ಲಿ YMC ರೋಡಲ್ಲಿ ಒಂದು ಲಾಡ್ಜ್ ಅಲ್ಲಿ ಇದ್ದೀನಿ. ಲಾಡ್ಜ್ ಅಲ್ಲ? ಲೇ, ನಾನ್ ಇರ್ಬೇಕಾದ್ರೆ ಹೋಗಿ ನೀನು ಲಾಡ್ಜ್ ಅಲ್ಲಿ ಉಳ್ಕೊಳ್ಳೋದ? ಅದೆಲ್ಲ ಬೇಡ, ನೀನ್ ಇಲ್ಲೇ ಬಂದು ಉಳ್ಕೋ. ಏಯ್, ಅದೊಂಥರ ಸರಿ ಹೋಗಲ್ಲ ಕಣ. ಲೇ, ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗಳು ಮಾತ್ರ ಇರೋದ್ ಕಣೋ. ಏಯ್, ನೀವೆಲ್ಲ ಕುಟುಂಬದಲ್ಲಿ ಇರ್ಬೇಕಾದ್ರೆ ಅದು ಸರಿ ಕಾಣಲ್ಲ ಕಣೋ. ಹಾಗಿದ್ರೆ ನೀನು ಅಬ್ದುಬಾಯಿ ಜೊತೆ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರು. ಹಾಗಾದ್ರೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದ್ ಬೇಡವಾ? ಏನೋ ಹೇಳ್ತಿದ್ಯಾ? ಚೆನ್ನಾಗಿ ಹಾಡ್ ಕೇಳ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡು. ಇವನ್ ಎಷ್ಟ್ ಚೆನ್ನಾಗಿ ಹಾಡ್ತಾನ ಗೊತ್ತಾ? ಏನಾದ್ರೂ ಸರಿ, ನಾಳೆ ನೀನು ಗೆಸ್ಟ್ ಹೌಸ್ ಬರ್ಬೇಕು. ಅರ್ಥ ಆಯ್ತಲ್ವಾ?